ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮ ಆಯ್ತು, ಒಂದು ಕಮಿಟಿ ಕೂಡ ರಚನೆ ಮಾಡಿದ್ದೀವಿ, ಅಧ್ಯಕ್ಷರನ್ನ ಅಮಾನತ್ನಲ್ಲಿ ಇಟ್ಟಿದ್ದೀವಿ, ಫಲಿತಾಂಶವನ್ನ ತಡೆ ಹಿಡಿದಿದ್ದೀವಿ, ಇವತ್ತು ಸಿಐಡಿ ತನಿಖೆ ಕೂಡ ಕೊಟ್ಟಿದ್ದೀವಿ, ಅಲ್ಲಿಗೆ ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ. ಕರೆಕ್ಟ್ ಇದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು. ಒಂದೊಂದು ಹುದ್ದೆಗೆ 80 ಲಕ್ಷ ಸರ್, ವಿ ನೋ ದ ಫ್ಯಾಕ್ಟ್. ಮಾತಾಡ್ಲಿ ಅವ್ರು 80,000 ಹುದ್ದೆ ಅಂದ್ರೆ ಇನ್ನೆಷ್ಟು ಕೋಟಿ ಆಯ್ತು? ಒಂದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದ್ರೆ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇರಬೇಕು. ಇಷ್ಟೆಲ್ಲ ಪ್ರೂಫ್ ಕೊಟ್ಟು FIR ಆಗಿದ್ದಾವೆ. ಕೆಪಿಎಸ್ಸಿ ಚೇರ್ಮನ್ ಸ್ವಂತ ಮಗಳಿಗೆ 40,000 ಇನ್ಕಮ್ ಕೊಟ್ಟಿದ್ದಾರೆ. ನಾನೇ ಇದು 1.5 ಕೋಟಿ 25 ಮಾರ್ಕ್ಸ್ ಕೆಎಸ್ ಅಲ್ಲಿ ಇಂತ ಅಂದ್ರೆ ಭೋಜ ನಾಯ್ಕ್ ಅಂತ ಹೇಳಿ ಅನೂಪ್ ಅಂತ ಕ್ಯಾಂಡಿಡೇಟ್ ಹತ್ರ 1.5 ಕೋಟಿ ಬರೀ 25 ಮಾರ್ಕ್ಸ್ಗೆ. ಇನ್ನೊಂದು ಕೆಪಿಎಸ್ಸಿ ಮೆಂಬರ್ಸ್ ಶಾಂತಾ ಒಸ್ಮಾನಿ ಅಂತ ಹೇಳಿ ಮಮಿತಾ ಕ್ಯಾಂಡಿಡೇಟ್ ಅಲ್ಲಿ ರೆಗ್ಯುಲರ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರು ಕೆಪಿಎಸ್ಸಿ ಮೈನ್ಸ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿರೋಂತ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ FIR ಮಾಡಿದೀನಿ. ಅದ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ. ಇವತ್ತು ವೆಟರ್ನರಿ ಆಫೀಸರ್ ಅಲ್ಲಿ ಫೋನ್ ಮಾಡಿ ಏಜೆಂಟ್ ಮುಖಾಂತರ ಇವತ್ತು ಒಂದು ಕೆಪಿಎಸ್ಸಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಪರ್ಸನಲ್ ಡಾಕ್ಯುಮೆಂಟ್ಸ್, ಆ ಪರ್ಸನಲ್ ಡಾಕ್ಯುಮೆಂಟ್ಸ್ ಅನ್ನ ಕೆಪಿಎಸ್ಸಿ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅಂದ್ರೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಕೆಪಿಎಸ್ಸಿ ಅಲ್ಲಿ ಮೆಂಬರ್ಸ್ ಇರಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಯಾರಿಗಾದ್ರೂ ಮಧ್ಯವರ್ತಿ ಏಜೆಂಟ್ ಕಾಂಟ್ಯಾಕ್ಟ್ ಸಿಗುತ್ತೆ. ಇವತ್ತು ಕೆಇಎ ನಡೆಸಂತ ಎಕ್ಸಾಮ್ಸ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಇವತ್ತು ಸಿಟಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕೆಪಿಎಸ್ಸಿ ಅಲ್ಲಿ 150, 180 ಮಾರ್ಕ್ಸ್ ತಗೊಂತಾರೆ. ಇವತ್ತು ವಿಲೇಜ್ ಅಕೌಂಟೆಂಟ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಪಿಡಿಒದಲ್ಲಿ 150, 160 ಮಾರ್ಕ್ಸ್ ತಗೊಂತಾರೆ. ಇವತ್ತು ಕೆಎದಲ್ಲಿ ಒಂದು ಎಕ್ಸಾಮ್ ಪಾಸ್ ಮಾಡಕ್ಕಾಗಲ್ಲ. ಕೆಎಸ್ ಇಂಟರ್ವ್ಯೂ ಬಂದಿದ್ದಾರೆ ಇವತ್ತು. ಅಂದ್ರೆ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಗ್ರೂಪ್ ಕೆಎ ನಡೆಸಿರೋಂತ ಇಂಡಿವಿಜುವಲ್ ಸ್ಕೋರ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಇಲ್ಲಿ ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಕೆಎದಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಎಡಬ್ಲ್ಯೂಯಲ್ಲಿ ಟಾಪರ್ಸ್ ಅವರೇ ಇರ್ತಾರೆ, ಎಇದಲ್ಲಿ ಅವರೇ ಇರ್ತಾರೆ, ಬಿಬಿಎಂಪಿ ಎಇದಲ್ಲಿ ಅವರೇ ಇರ್ತಾರೆ. ಒಂದೇ ಒಂದು ಪರೀಕ್ಷೆ ಹೇಳಿ ಅಕ್ರಮ ಇಲ್ಲದೆ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲದೆ ಇಂಥದ್ದೊಂದು ಪರೀಕ್ಷೆಯನ್ನ ನೀಟಾಗಿ ನಡೆಸಿದೆ ಸರ್ಕಾರ ಅನ್ನೋದು ಯಾವ್ದಾದ್ರು ಒಂದು ಪರೀಕ್ಷೆ. ಲಾಸ್ಟ್ 3 years ಇಂದ ಆಗಿರೋಂತ ನೋಟಿಫಿಕೇಶನ್ ಅಂದ್ರೆ ಬೆಳ್ಳೆಣಿಕೆಯಲ್ಲಿ ಒಂದು 5,000-6,000 ಪೋಸ್ಟ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳು 5,000-6,000 ಪೋಸ್ಟ್ ಅಷ್ಟೂನು ಕೆಪಿಎಸ್ಸಿ ಮೆಂಬರ್ಸ್ ಮತ್ತೆ ಚೇರ್ಮನ್ ಮಧ್ಯವರ್ತಿಗಳು ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ರಾಜ್ಯ ಸರ್ಕಾರದ ಯಾವುದೇ ರೀತಿಯಲ್ಲೂ ಕೂಡ ನಾವು ಸಹಿಸೋದಿಲ್ಲ ಅಂತ ಹೇಳ್ತಾರಲ್ಲ. ನಾವೇನು ಇದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ FIR ಮಾಡಿದೀವಿ. ಒಂದಾದ್ರೂ ಸಿಐಡಿ ಕೊಟ್ಟಿದ್ರ, ಒಂದಾದ್ರೂ SIT ಕೊಟ್ಟಿದ್ರ? ನೆನ್ನೆ ಅಲ್ಲ ಇವತ್ತು ಕೊಟ್ಟಿರೋದು 2 ಕೇಸ್ ಅಲ್ಲ. ಕೋರ್ಟೇ ಹೇಳಿದೆ ಕೊಡಬೇಡಿ ಅಂತ ಹೇಳ್ಬಿಟ್ಟು. ಸಿಐಡಿ ಕೊಡಂಗಿಲ್ಲ, SIT ಬೇರೆ ಯಾವ್ದು ತನಿಖೆ ಮಾಡಂಗಿಲ್ಲ, ಸಿಬಿಐಗೆ ಕೊಡ್ಬೇಕಂತ ಹೇಳ್ಬಿಟ್ಟು ನಾಳೆ ಕೋರ್ಟ್ ಕೇಸ್ ಇದೆ. ಇವತ್ತು ನೀವು ಮರೆ ಮಚ್ಚೋದಕ್ಕೋಸ್ಕರ ನೀವು ಇವತ್ತು ಸಿಬಿಐಗೆ ಕೊಡಬಾರ್ದು ಅನ್ನೋಂತ ಒಂದು ಉದ್ದೇಶದ ಇಟ್ಕೊಂಡು ಇವತ್ತು ಸಿಐಡಿ ಕೊಟ್ಟಿರೋಂಥದ್ದು 2 ಕೇಸು. ಇನ್ನೊಂದು ವಿಚಾರ, ಇನ್ನೊಂದು ಇವರು ಪ್ರೂಫ್ ಹೇಳ್ತಾರಲ್ಲ ಮೇಡಮ್, ಇವರು ಕೆಪಿಎಸ್ಸಿ ಇರಲ್ಲಿರಂತ ಮೆಂಬರ್ಸ್ಗೆ ಮಿನಿಸ್ಟರ್ ಮನೆಗೆ ಏನ್ ಕೆಲಸ ಇರುತ್ತೆ ಅವ್ರಿಗೆ? ಆ ಕ್ಯಾಂಡಿಡೇಟ್ಸ್ ಬಂದು ಅಪ್ರೋಚ್ ಎಕ್ಸ್ ಮಿನಿಸ್ಟರ್ ಕರೆಕ್ಟ್ ಆಗಿ ಅಂದ್ರೆ ಬಿಜೆಪಿ ಜೆಡಿಎಸ್ ನಾನೇ ಸ್ವತಃ ನೋಡಿದೀನಿ. ಮಿನಿಸ್ಟರ್ ಮನೆಗೆ ಹೋಗ್ತಾರೆ ಇವ್ರ ಕಡೆ ಕೆಪಿಎಸ್ಸಿ ಮೆಂಬರ್ಸ್. ಇವ್ರಿಗೇನ್ ಕೆಲಸ ಇತ್ತು? ನಾನೇ ಡೈರೆಕ್ಟ್ ಕಣ್ಣಾರೆ ನೋಡಿದೀನಿ. ಆ ಕ್ಯಾಂಡಿಡೇಟ್ಸ್ ಕರ್ಕೊಂಡ್ಬಂದು ಇವರು ನಮಗೆ ಕೆಪಿಎಸ್ಸಿ ಮೆಂಬರ್ಸ್ ಚೇರ್ಮನ್ ಥ್ರೂ ಎಕ್ಸಾಮ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಡಿ ಅಂತ ಹೇಳಿ ಮಾತಾಡಿದ್ರು.